ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಕರ್ಣ ಧಾರಾವಾಹಿ ಸೋಮವಾರದಿಂದ ಪ್ರಸಾರ ಆಗಬೇಕಿತ್ತು, ಪ್ರಸಾರ ಆಗ್ತಲ್ಲ. ಇನ್ನು ಏನಕ್ಕೆ ಪ್ರಸಾರ ಆಗ್ತಲ್ಲ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಭವ್ಯ ಗೌಡ ಅವ್ರು ಮಾಡಿದ ಮಿಸ್ಟೇಕಿಂದ ಈಗ ಕರ್ಣ ಧಾರಾವಾಹಿಗೆ ಈಗ ಕುತ್ ಕೂಡ ಬಂದಿದೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಭವ್ಯ ಗೌಡ ಅವರೇ ಮುಂದುವರಿತಾರ ಅಥವಾ ಇವ್ರ ಬದಲು ಮತ್ತೆ ಈಗ ಆ ಜಾಗಕ್ಕೆ ಬೇರೆ ಯಾರನ್ನಾದ್ರೂ ಕರೆ ತರ್ತಾರ ಅಂತಂದ್ಬಿಟ್ಟು ನೋಡಬೇಕು. ಸದ್ಯ ಇಷ್ಟೆಲ್ಲ ಇಶ್ಯೂ ಆಗಿದ್ರು ಕೂಡ ಇಲ್ಲಿ ಭವ್ಯ ಗೌಡ ಅವರು ಏನೇ ಒಂದು ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ. ನೀವಿಲ್ಲಿ ನೋಡಿರ್ಬೋದು, ಕಿರಣ್ ರಾಜ್ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಕೂಡ ಪೋಸ್ಟ್ ಹಾಕಿದ್ದಾರೆ. ಮತ್ತೆ ನಮ್ರತಾ ಗೌಡ ಅವರು ಕೂಡ ಇಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮತ್ತೆ ಇಲ್ಲಿ ಭವ್ಯ ಗೌಡ ಅವರು ಮೇನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಆದ್ರೂ ಕೂಡ ಈ ಒಂದು ವಿಚಾರ ಇಷ್ಟು ದೊಡ್ಡದಾಗಿದ್ರು ಕೂಡ ಇಲ್ಲಿ ಭವ್ಯ ಗೌಡ ಅವರು ಇದ್ರ ಬಗ್ಗೆ ಒಂದು ಮಾತು ಕೂಡ ಇನ್ನೂ ಆಡಿಲ್ಲ. ಇನ್ನು ಭವ್ಯ ಗೌಡ ಅವರು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಕೂಡ ಫೇಮಸ್ ಇದ್ರು. ಬಿಗ್ ಬಾಸ್ಗೆ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಸ್ವಲ್ಪ ಕೆಲವೊಂದು ಎಡವಟ್ಟು ಕೂಡ ಇಲ್ಲಿ ಮಾಡ್ಕೊಂಡ್ರು. ಇವ್ರಿಗೆ ಇಷ್ಟೊಂದು ಕೊಬ್ಬು ಅಹಂಕಾರ ಇದೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ಕೊಂಡ್ರು. ಮತ್ತೆ ಇವ್ರ ಮೇಲೆ ಅಸಮಾಧಾನ ಕೂಡ ಹೊರಗಡೆ ಹಾಕಿದ್ರು. ಇವ್ರಿಗೆ ಮೊಟ್ಟ ಮೊದಲಿಗೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದ ವಾಹಿನಿನೇ ಕಲರ್ಸ್ ಕನ್ನಡ ವಾಹಿನಿ. ಗೀತಾ ಸೀರಿಯಲ್ ಮೂಲಕ ಇವರು ಸಿಕ್ಕಾಪಟ್ಟೆ ಫೇಮಸ್ ಆದರು. ಇಲ್ಲಿ ಪ್ರತಿಯೊಬ್ಬರು ಮನೆಗೂ ಕೂಡ ಇಲ್ಲಿ ರೀಚ್ ಆಗಿದ್ದು ಒಂದು ಆ ಚಾನಲ್ ಮೂಲಕನೇ. ಆದರೆ ಆನಂತರ ಮತ್ತೆ ಇವ್ರಿಗೆ ಹೆಚ್ಚು ಫೇಮಸ್ ಆಗಿದೆ ಏನಕ್ಕಪ್ಪ ಅಂತಂದರೆ ಬಿಗ್ ಬಾಸ್ಗೆ ಬಂದ ಮೇಲೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ಗೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಹೆಸರು ಬಂತು. ಅದು ಕೂಡ ಕಲರ್ಸ್ ಕನ್ನಡ ವಾಹಿನಿಯಿಂದನೇ ಆಫರ್ ಹೋಯಿತು. ಇವ್ರಿಗೆ ಇಷ್ಟೆಲ್ಲ ಇಲ್ಲಿ ಕಲರ್ಸ್ ವಾಹಿನಿಯಿಂದ ಹೆಲ್ಪ್ ಆಗಿದ್ರು ಕೂಡ, ಆದರೆ ಇಲ್ಲಿ ಭವ್ಯ ಗೌಡ ಅವರು ಕಲರ್ಸ್ ಕನ್ನಡ ವಾಹಿನಿಯವ್ರ ಮೇಲೇನೆ ಇಲ್ಲಿ ಒಂದು ಚೂರು ಕೂಡ ಗೌರವ ಆಗಲಿ ಪ್ರೀತಿ ವಿಶ್ವಾಸ ಏನೂ ಕೂಡ ಇಟ್ಕೊಂಡಿಲ್ಲ. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೇನೆ ಇವ್ರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಆಫರ್ ಕೂಡ ಸಿಕ್ಕಿತ್ತು. ಆಲ್ಮೋಸ್ಟ್ ಈ ಒಂದು ಸಂಚಿಕೆನ ನೀವು ಕೂಡ ನೋಡಿರ್ತೀರಾ. ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ನೀವು ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಆ ನಂತರ ಇಲ್ಲಿ ಹುಷಾರಿಲ್ಲ ಅನ್ನೋ ಕಾರಣ ಕೊಟ್ಬಿಟ್ಟು ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಇಲ್ಲಿ ಭವ್ಯ ಗೌಡ ಅವರು ಕಾಣಿಸ್ಕೊಳ್ಳಿಲ್ಲ. ಆ ನಂತರ ಇಲ್ಲಿ ಆ ಜಾಗದಲ್ಲಿ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಕಾಣಿಸ್ಕೊಂಡ್ರು. ಆದರೆ ಸದ್ಯದ ಪರಿಸ್ಥಿತಿ ನೀವು ನೋಡ್ಬೋದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದಾದ್ರ ಮೇಲೆ ಒಂದು ರಿಯಾಲಿಟಿ ಶೋಗಳು ಬರ್ತಾನೆ ಇದ್ರೆ, ಆದರೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಒಂದು ಯಶಸ್ಸು ಸಿಗ್ತಲ್ಲ. ಅಂದರೆ ನಿಮಗೆ ಗೊತ್ತಿದೆ ಇಲ್ಲಿ TRPಯಲ್ಲಿ ಯಾರು ಕಿಂಗ್ ಇದ್ದಾರೆ ಮತ್ತು TRP ಯಾರು ಸ್ವಲ್ಪ ಇಲ್ಲಿ ಕೆಳಗಡೆ ಇದ್ದಾರೆ ಅಂತಂದ್ಬಿಟ್ಟು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಒಂದು ಒಳ್ಳೆ ರಿಯಾಲಿಟಿ ಶೋ ಆಗಲಿ ಮತ್ತು ಧಾರಾವಾಹಿ ಪಾಪ್ಯುಲಾರಿಟಿನ ಪಡ್ಕೊಂಡಿಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಭವ್ಯ ಗೌಡ ಅವರು ಅವ್ರಿಗೆ ಬಂದಿರೋ ಆಫರ್ಸ್ನೆಲ್ಲ ಇಲ್ಲಿ ರಿಜೆಕ್ಟ್ ಮಾಡ್ಕೊಂಡ್ಬಂದ್ಬಿಟ್ಟು ಕರ್ಣ ಧಾರಾವಾಹಿ ಇಲ್ಲಿ ಚಾನ್ಸ್ ಸಿಕ್ಕಿದ ತಕ್ಷಣವೇ ಕಲರ್ಸ್ ಕನ್ನಡ ವಾಹಿನಿಗೆ ಇಲ್ಲಿ ಮೋಸ ಮಾಡಿಟ್ಟು ಇಲ್ಲಿ ಕರ್ಣ ಧಾರಾವಾಹಿಯಲ್ಲಿ ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಇಲ್ಲಿ ಸುಳ್ಳೇನೋ ನೆಸೆಸಿಟಿ ಇರಲಿಲ್ಲ. ಸರ್ ನಮಗೆ ಇಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಿದರೆ ಆಗಿರೋದು. ಬಟ್ ಕಲರ್ಸ್ ಕನ್ನಡ ವಾಹಿನಿಯವರು ಭವ್ಯ ಗೌಡ ಅವ್ರನ್ನ ಇಲ್ಲಿ ಸಂಪರ್ಕಿಸೋಕ್ಕೆ ಎಷ್ಟೇ ಇಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಬಂದ್ರಂತೆ ಭವ್ಯ ಗೌಡ ಅವರು. ಸದ್ಯ ಈಗ ಭವ್ಯ ಗೌಡ ಅವರು ಕರ್ಣ ಧಾರಾವಾಹಿಯಿಂದ ಈಚೆ ಬಂದಿದ್ದಾರಾ ಅಥವಾ ಇಲ್ಲಿ ಅವ್ರ ಅಗ್ರಿಮೆಂಟ್ ಇದೆ, 6 ತಿಂಗಳು ಅಗ್ರಿಮೆಂಟು, ಜುಲೈ ಎಂಡಿಂಗಲ್ಲಿ ಈ ಒಂದು ಅಗ್ರಿಮೆಂಟ್ ಮುಗಿಯುತ್ತಂತೆ. ಆ ನಂತರ ಇಲ್ಲಿ ಕರ್ಣ ಧಾರಾವಾಹಿ ಪ್ರಸಾರ ಆಗುತ್ತಾ, ಭವ್ಯ ಗೌಡ ಅವ್ರನ್ನೇ ಇಲ್ಲಿ ಜಿ ವಾಹಿನಿಯವರು ಕಂಟಿನ್ಯೂ ಮಾಡ್ತಾರಾ ಅಂತಂದ್ಬಿಟ್ಟು ನೋಡಬೇಕಿದೆ. ಸದ್ಯ ಈಗ ಇನ್ನೊಂದು ವಿಚಾರ ಏನಪ್ಪ ಓಡಾಡ್ತಾ ಇದೆ ಅಂತಂದರೆ, ಭವ್ಯ ಗೌಡ ಅವ್ರನ್ನ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣ ಧಾರಾವಾಹಿಯಿಂದ ತೆಗಿಬೇಕು. ಏನಕ್ಕೆ ಅಂತಂದರೆ ಕರ್ಣ ಧಾರಾವಾಹಿಯಲ್ಲಿ ಅವರಿದ್ದರೆ ನಾವಿಲ್ಲಿ ಕರ್ಣ ಧಾರಾವಾಹಿನ ನೋಡೋಕ್ಕೆ ಇಷ್ಟಪಡಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ, ಅಂದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು, ಬಟ್ ಅಫಿಷಿಯಲ್ ಆಗಿ ಇಲ್ಲಿ ಜಿ ವಾಹಿನಿ ಆಗಲಿ ಅಥವಾ ಕರ್ಣ ತಂಡದಿಂದ ಯಾವುದೇ ಒಂದು ನ್ಯೂಸ್ ಕೂಡ ಇನ್ನೂ ಹೊರಬಿದ್ದಿಲ್ಲ. ಈಗ ಭವ್ಯ ಗೌಡ ಅವ್ರ ಪ್ಲೇಸಲ್ಲಿ ಸದ್ಯ ಈಗ ಮೋಕ್ಷಿತ್ ಅವರು ನಟಿಸಬಹುದು ಅಂತಂದ್ಬಿಟ್ಟು ಹೇಳ್ತಾವ್ರೆ. ಇಲ್ಲಿ ನಾನು ಹೇಳ್ತಾರೆ ನಟಿಸಬಹುದು, ನಟಿಸಿದ್ದಾರೆ, ನಟಿಸ್ತಾರೆ ಅಂತಲ್ಲ, ನಟಿಸಬಹುದು. ಅಂದರೆ ಆ ಒಂದು ಪ್ಲೇಸಲ್ಲಿ ಭವ್ಯ ಗೌಡ ಅವ್ರದ್ದು ಏನಿತ್ತು ಆ ಒಂದು ಪ್ಲೇಸಲ್ಲಿ ಈಗ ಮೋಕ್ಷಿತ್ ಅವರು ಬರಬಹುದು ಅಥವಾ ರಂಜಿನಿ ರಾಘವನ್ ಈ ಒಂದು ಪ್ಲೇಸಲ್ಲಿ ಬರಬಹುದು ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ ಅಂತೆ. ಬಟ್ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಕೆಲವೊಬ್ರು ಹೇಳ್ತಿರೋದೇನಪ್ಪ ಅಂತಂದರೆ ಭವ್ಯ ಗೌಡ ಅವ್ರ ಬದಲು ಇಲ್ಲಿ ಅವ್ರ ಬದಲು ಬೇರೆ ಯಾರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಭವ್ಯ ಗೌಡ ಅವ್ರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಲರ್ಸ್ ವಾಹಿನಿಯಿಂದ ನೋ ಅಬ್ಜೆಕ್ಷನ್ ಲೆಟರ್ ತಗೋಬೇಕಿತ್ತು. ಏನಕ್ಕೆ ಅಂತಂದ್ರೆ ನೀವು ಕೇಳ್ಬೋದು, ಇವಾಗ ಮೋಕ್ಷಿತ್ ಅವರು ಕೂಡ ಇಲ್ಲೇ ಅವರು ಬಿಗ್ ಬಾಸ್ಗೆ ಹೋಗಿದ್ರು, 6 ತಿಂಗಳು ಆಗಿಲ್ವಲ್ಲ, ಅವ್ರು ಹೇಗೆ ನಟಿಸ್ಬೋದು ಅಂತಂದ್ಬಿಟ್ಟು. ಈಗ ಅವ್ರು ನಟಿಸ್ಬೇಕು ಅಂತಂದ್ರೆ NOCದು ಒಂದು ತಗೋಬೇಕು, ಅಂದರೆ ನೋ ಅಬ್ಜೆಕ್ಷನ್ ಲೆಟ್ರು. ಇಲ್ಲಿ ನೋ ಅಬ್ಜೆಕ್ಷನ್ ಲೆಟ್ರ್ ತಗೊಂಡ್ರೆ ಯಾವುದೇ ಒಂದು ತಂಟೆ ತಕರಾರು ಇರಲ್ಲ. ಆ ಒಂದು ಕಾರಣದಿಂದ ಈಗ ಭವ್ಯ ಗೌಡ ಅವ್ರ ಪ್ಲೇಸಲ್ಲಿ ಈಗ ಕರ್ಣ ಧಾರಾವಾಹಿಯಲ್ಲಿ ಮೋಕ್ಷಿತ್ ಅವರು ನಟಿಸಬಹುದು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಾಂದ್ರೆ ರಂಜಿನಿ ರಾಘವನ್ ಅವರು ಕಾಣಿಸ್ಕೊಳ್ಬಹುದು.
ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಇದರಲ್ಲಿ ಭವ್ಯ ಗೌಡ ಅವ್ರದ್ದು ಏನಾದ್ರು ತಪ್ಪಿದೆಯಾ ಅಂತ ಅನಿಸ್ತಾ? ಏನಕ್ಕೆ ಅಂತಂದರೆ ಚಾನ್ಸ್ ಕೊಟ್ಟವ್ರನ್ನೇ ಮರೆತುಬಿಟ್ಟು ಈಗ ಬೇರೆ ಒಂದು ಚಾನಲಲ್ಲಿ ಅವರು ನಟಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ. ಮತ್ತು ಈಗ ಕರ್ಣ ಧಾರಾವಾಹಿಲಿ ಭವ್ಯ ಗೌಡ ಅವರೇ ಕಂಟಿನ್ಯೂ ಆಗಬೇಕಾ ಅಥವಾ ಇವ್ರ ಬದಲು ಬೇರೆ ಯಾರಾದರೂ ಈ ಜಾಗಕ್ಕೆ ಬರಬೇಕಾ? ಅವರು ಏನು ನಟಿಸಿದ್ದಾರೆ ಆ ಒಂದು ಪ್ಲೇಸ್ಗೆ ಬೇರೆ ಯಾರಾದರೂ ಬರಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.